ನಮ್ಮ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ರಾಷ್ಟ್ರಪತಿ ಮುರ್ಮುರು ನಾಳೆ ಏನೋ ರಫೇಲ್ ಜೆಟ್ಟಲ್ಲಿ ಹೋಗ್ತಾರೆ ಅಂದರೆ ಅದರದ್ದು ಎಕ್ಸ್ಟ್ರೀಮ್ ಕೆಪಾಸಿಟಿ ತೊಗೊಂಡೋಗೋದು ಎಲ್ಲ ಮಾಡೋದು ಎಲ್ಲ ಮಾಡಲ್ಲ, ಜಸ್ಟ್ ಹಾರಾಟ ಕರ್ಸ್ಬಿಟ್ಟು ಕರ್ಕೊಂಬರ್ತಾರಂತೆ. ಒಳ್ಳೆಯದು, ಲೆಟರ್ ಡೂ ಇಟ್. ಇನ್ನು ವಿಧಾನಸಭೆಯಲ್ಲಿ ಅನಗತ್ಯ ವೆಚ್ಚಗಳಿಗೆ ವ್ಯವಹಾರ ಮಾಡಲಾಗ್ತಾ ಇದೆ ಅಂಥೇಳಿ ಸ್ಪೀಕರ್ ಖಾದರ್ ವಿರುದ್ಧ ಮಾಜಿ ಸ್ಪೀಕರ್ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪ ಮಾಡಿದ್ದಾರೆ. ಖಾದರ್ ಅವರು ವಿಧಾನಸಭೆ ಪ್ರವೇಶ ದ್ವಾರಕ್ಕೆ ರೋಸ್ವುಡ್ ಬಳಸಿದ್ದಾರೆ. ಅದರಲ್ಲಿ ತಮಗೆ ಬೇಕಾದವ್ರಿಗೆ ಅದನ್ನು ಟೆಂಡರ್ ಕೊಡಿಸೋದು, ಅದ್ಯಾವುದೋ ರಿಕ್ಲೈನರ್ ಚೇರ್ ಹಾಕ್ಸೋದು, ಮಸಾಜ್ ಚೇರ್ ಹಾಕ್ಸೋದು, ಅದರ ಅವಶ್ಯಕತೆ ಇಲ್ಲ, ಯಾರು ಕೇಳಿಲ್ದಿದ್ರೂ ಹಾಕ್ಸೋದು. ಅದಕ್ಕೆ 35,000 ರೂಪಾಯಿ ಅದೇನೋ ದುಬಾರಿ ದುಡ್ಡು ಕೊಡೋದು ಅದಕ್ಕೆ. ಮತ್ತು 35,000 ರೂಪಾಯಿ ಹೆಸರಲ್ಲಿ ಅದೇನೋ ಸೇಫ್ ಲಾಕರ್ ಸ್ಮಾರ್ಟ್ ಅಂತ ಹಾಕಿಸ್ತಾರೆ, ಅದು ಮಾರ್ಕೆಟಲ್ಲಿ 9,000 ರೂಪಾಯಿಗೆ ಸಿಗ್ತಾ ಇದೆ. ಈ ಥರ ವಿಪರೀತ ಆರೋಪಗಳಿದೆ ಇವ್ರ ಮೇಲೆ ಯಾಕೋ ಬರ್ತಾ. ಆಮೇಲೆ ಅದೇನೋ ಬುಕ್ಕು ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಅಂತ ಮಾಡ್ತಾರೆ, 4.25 ಕೋಟಿ ಖರ್ಚು ಮಾಡ್ತಾರೆ. ಏನು ಕತೆ ಇವ್ರದ್ದು? ಹಾಲಿ ನ್ಯಾಯಾಧೀಶರಿಂದ ಒಂದು ತನಿಖೆ ಆಗಬೇಕು, ಇದನ್ನು ರಾಜ್ಯಪಾಲರಿಗೂ ದೂರು ಕೊಡ್ತೀನಿ ಅಂತ ಅವ್ರು ಅಂದಿದ್ದಾರೆ. ಇನ್ನೊಂದು ಕಡೆ ಮಂತ್ರಿ ಮಹದೇವಪ್ಪ ಅವರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು 125 ಕೋಟಿ ಗೋಲ್ಮಾಲ್ ಆಗಿದೆ ಅಂತ ಲೋಕಾಯುಕ್ತಕ್ಕೆ ದೂರು ಹೋಗಿದೆ. CM ಕಚೇರಿಗೂ ಹೋಗಿದೆ, ಬಟ್ ಲೋಕಾಯುಕ್ತಕ್ಕೂ ಹೋಗಿದೆ. ಅದೇನು ಅಂದರೆ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಟೆಂಡರ್ನಲ್ಲಿ ಆಗಿರೋ ಗೋಲ್ಮಾಲ್ ಇದು. 5 ವರ್ಷ ಅನುಭವ ಇವ್ರಿಗೆ ಕೊಡ್ರಪ್ಪ ಅಂದರೆ ಇವರು 3 ವರ್ಷದವರು ಕೊಟ್ಟಿದ್ದಾರೆ. ಮಹದೇವಪ್ಪ ಮತ್ತು IAS ಅಧಿಕಾರಿ ಮಣಿವಣ್ಣನ್ ಅವರ ವಿರುದ್ಧ ಅವರಿಬ್ಬರು ಸೇರಿದ್ದಾರೆ, ಅಥವಾ ಇನ್ಯಾರ್ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಮಂತ್ರಿಗಳು ನನ್ನ ಗಮನಕ್ಕೆ ಬಂದಿಲ್ಲ, ಅಕಸ್ಮಾತ್ ತನಿಖೆ ಇಲಾಖೆಯಲ್ಲಿ ಆಗಿದ್ದರೆ ತನಿಖೆ ಆಗಲಿ ಅಂದಿದ್ದಾರೆ. ಫೇರ್ ಎನಫ್, ಲೋಕಾಯುಕ್ತ ತನಿಖೆ ಮಾಡಲಿ, ಗೊತ್ತಾಗಲಿ ಆಗ. ಹೌದು. ಇನ್ನು ಬ್ರೆಜಿಲ್ ಮೂಲದ ರೂಪದರ್ಶಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಸಂಬಂಧ ಬ್ಲೆಂಕೆಟ್ ಡೆಲಿವರಿ ಬಾಯ್ನನ್ನು ಅರೆಸ್ಟ್ ಮಾಡಲಾಗಿದೆ. ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ಡೆಲಿವರಿ ಬಾಯ್ ಮನೆಯಲ್ಲಿ ಒಬ್ಬಳೇ ಇರೋದನ್ನು ಗಮನಿಸಿಕೊಂಡು ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಆಕೆ ಕಿರ್ಚಾಡ್ಕೊಂಡಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆಕೆ ತಾನು ವರ್ಕ್ ಮಾಡ್ತಾ ಇದ್ದಂತಹ ಕಂಪನಿಗೆ ಇದನ್ನು ಇನ್ಫಾರ್ಮ್ ಮಾಡಿ ನಂತರ ಸಹಾಯ ಪಡ್ಕೊಂಡು ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಮಾಡೆಲ್ ದೂರಿನ ಅನ್ವಯ ಆತನ ಬಂಧನ ಆಗಿದೆ. ಕೃತ್ಯ ಬೆಳಕಿಗೆ ಬರ್ತಿದ್ದ ಹಾಗೆ ಡೆಲಿವರಿ ಆ್ಯಪ್ ಸಂಸ್ಥೆ ಆತನನ್ನು ಕೆಲಸದಿಂದ ವಜಾ ಮಾಡಿದೆ. ಈತ ಖಾಸಗಿ ಕಾಲೇಜಿನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡ್ತಿದ್ದಾನಂತೆ. ಮೈಸೂರಿನ ಸರಗೂರು ಹತ್ತಿರ ಹುಲಿ ದಾಳಿಯಿಂದ ರೈತರೊಬ್ಬರು ಮೃತಪಟ್ಟಿದ್ದು ಎಲ್ಲ ಆಗಿದೆ. ಈಗ 4 ದಿನದಲ್ಲಿ ಒಂದು ವರದಿ ಕೊಡಿ, ಯಾಕೆ ಆ ಬಾಡಿನ ಮೈಸೂರಿಗೆ ತಂದ್ರಿ, ಯಾಕೆ ಆದಿ ಆಫೀಸರ್ಸು ತಡವಾಗಿ ಹೋದ್ರಿ ಅಲ್ಲಿಗೆ ಅಂತೆಲ್ಲ ಅರಣ್ಯ ಮಂತ್ರಿಗಳು ಕೇಳಿದ್ದಾರೆ ವಿವರಣೆ. ಈ ಮಧ್ಯೆ ಆ ಹುಲಿ ಅವಾಗ ಪದೇ ಬಂದು ವಿಸಿಟ್ ಕೊಟ್ಟು ಹೋಗ್ತಾ ಇದೆ ಅಂತಿದಾರಲ್ಲ ರೈತರು. ಅದಕ್ಕೆ ಯಾರ್ಯಾರು ಆ ಫಸಲನ್ನೆಲ್ಲ ಕೊಯ್ಲು ಮಾಡೋಕ್ಕೆ ಅಥವಾ ಗದ್ದೆ ಅಥವಾ ಹೊಲಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಒಂದು ನಿಗದಿತ ಸಮಯ ಮಾಡಿಬಿಟ್ಟು ಅವ್ರಿಗೆ ಇಲಾಖೆಯಿಂದನೇ ಸೆಕ್ಯೂರಿಟಿ ಕೊಡೋದು ಸರಿ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. ದಟ್ಸ್ ನಾಟ್ ಎ ಬ್ಯಾಡ್ ಐಡಿಯಾ ಆ್ಯಕ್ಚುಲಿ. ಯಾಕಂದರೆ ಅದು ಈಗಾಗಲೇ 2 ಹಸು ತೊಗೊಂಡಿರೋದು ಎಲ್ಲ ಮಾಡಿದೆ. ಯಾಕಂದರೆ ನೀವು ಏನೂ ಮಾಡದೆ ಹೋದರೆ ನಾಳೆ ಅದನ್ನು ಹೊಡೆದಾಕೋದ್ರು ಅಂತ ಕಂಪ್ಲೇಂಟ್ ಮಾಡಬಾರ್ದು. ಅದು ಬರುತ್ತೆ. ಈ ಸಂಘರ್ಷ ಅಂತೂ ಇದ್ದೇ ಇದೆ, ಇದು ಎಂಡ್ ಆಗಲ್ಲ. ನಮ್ಮ ದೇಶದಲ್ಲ, ಎಲ್ಲ ದೇಶದಲ್ಲೂ ಇದೆ ಇದು ಈ ಸಂಘರ್ಷ. ಅಂದರೆ ಪ್ರಾಣಿ ಕೊಯ್ದಕ್ಕೂ ಮತ್ತು ಮನುಷ್ಯಂದು ಸಂಘರ್ಷ ಇದ್ದೇ ಇದೆ. ಅವುಗಳ ಜಾಗಕ್ಕೆ ನಾವು ಹೋಗಿದ್ದೀವಿ, ನಮ್ಮ ಜಾಗಕ್ಕೆ ಅವು ಬರ್ತಾ ಇವೆ, ಹಾಗಾಗಿ ಸಮಸ್ಯೆ ಇದೆ. ಅದರ ಮಧ್ಯದಲ್ಲೇ ವಯಾ ಮೀಡಿಯಾಗಳನ್ನು ಮಾಡದೇ ಇದ್ದರೆ ನಿಮ್ಮ ಹೋಲ್ ಪರ್ಪಸ್ ಏನಾಗುತ್ತೆ, ಡಿಫೀಟ್ ಆಗುತ್ತೆ.